ಎಲ್ರಿಗೂ ನಮಸ್ಕಾರ. ತಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ತೋಟಗಾರಿಕೆ ಇಲಾಖೆಯಲ್ಲಿ ಸಹಾಯಕ ತೋಟಗಾರಿಕೆ ನಿರ್ದೇಶಕರು ಹಾಗೂ ಸಹಾಯಕ ತೋಟಗಾರಿಕೆ ಅಧಿಕಾರಿ ಅನ್ನೋ ಹುದ್ದೆಯನ್ನು ನಿನ್ನೆ ಕೆಇಎ ಇಂದ ನೋಟಿಫಿಕೇಶನ್ ಹೊರಡಿಸಿದ್ದಾರೆ. ಇದರಲ್ಲಿ ಇದು ಗ್ರೂಪ್ ಬಿ ಪೋಸ್ಟ್ ಆಗಿರುತ್ತೆ. ಇದರಲ್ಲಿ ಮುಖ್ಯವಾಗಿ ಸಾಕಷ್ಟು ನನ್ನ ವಿದ್ಯಾರ್ಥಿಗಳಾಗಿರ್ಬೋದು ಸರ್, ಇದರಲ್ಲಿ ಮುಖ್ಯವಾಗಿ ಏನು ಬಿಎಸ್ಸಿ ಅಗ್ರಿ ಮಾಡಿ ಮತ್ತೆ ಎಂಎಸ್ಸಿ ಹಾರ್ಟಿಕಲ್ಚರ್ ಮಾಡಿರ್ತಾರಲ್ಲ, ಅವ್ರು ಎಲಿಜಿಬಿಲಿಟಿ ಇದಾರ ಅಂತ ಕೇಳ್ತಿದ್ರು. ಮತ್ತೊಂದು ಅಂದ್ರೆ ಬಿ ಎಸ್ಸಿ ಅಗ್ರಿ ಮಾಡಿರ್ತಾರೆ ಗ್ರಾಜುಯೇಷನ್, ಅದಾದ್ಮೇಲೆ ಹಾರ್ಟಿಕಲ್ಚರ್ ಎಂಎಸ್ಸಿ ಮಾಡಿರ್ತಾರೆ. ಸೊ ಈ ಒಂದು ಕ್ವಾಲಿಫಿಕೇಶನ್ ಇದ್ರೆ ಎಡಿಎಚ್ ಅಸಿಸ್ಟೆಂಟ್ ಡೈರೆಕ್ಟರ್ ಹಾರ್ಟಿಕಲ್ಚರ್ ಇದು ಗ್ರೂಪ್ ಎ ಪೋಸ್ಟ್ ಆಗಿರುತ್ತೆ. ಓಕೆನಾ, ಜಸ್ಟ್ ಲೈಕ್ ಎಡಿಎ. ಸೊ ಇವ್ರ ಎಲಿಜಿಬಿಲಿಟಿ ಕೊಡ್ತಾರ. ಅಂಡ್ ಇನ್ನೊಂದು ಪ್ರಶ್ನೆ ಕೆಲವೊಂದಷ್ಟು ವಿದ್ಯಾರ್ಥಿಗಳು ಕೇಳ್ತಿದ್ರು, ಸರ್ ಡಿಪ್ಲೊಮಾ ಮಾಡಿದ್ದೀನಿ, ಡಿಪ್ಲೊಮಾ ಆದ್ಮೇಲೆ ನನ್ನ ಹಾರ್ಟಿಕಲ್ಚರ್ ನಾನು ಮುಗಿಸ್ಕೊಂಡಿದ್ದೀನಿ, ಅದಕ್ಕೂ ಎಲಿಜಿಬಿಲಿಟಿ ಕೊಡ್ತಾರ ಅಂತ ಸಾಕಷ್ಟು ಸವಾಲುಗಳು ನಮ್ಮ ಕಡೆ ಬಂದಿದ್ದಾವೆ. ಇದರಲ್ಲಿ ಮುಖ್ಯವಾಗಿ ತಮ್ಮೆಲ್ಲರೂ ಗೊತ್ತಿರೋ ಹಾಗೆ ಈಗ ಆಗ್ಲೇ ಕೆಎ ಎಕ್ಸಾಮ್ ಮಾಡ್ತಿರೋದ್ರಿಂದ ಅಕ್ಟೋಬರ್ ತನಕ ಏನು ಎಲ್ಲಾ ಡೇಟ್ಸ್ ಬ್ಲಾಕ್ ಆಗಿರುತ್ತೆ. ಹಾಗಾದ್ರೆ ಎಕ್ಸಾಮ್ ಯಾವಾಗಿರ್ಬೋದು, ಎಕ್ಸ್ಪೆಕ್ಟೆಡ್ ಡೇಟ್ ಯಾವಾಗಿರ್ಬೋದು, ಸಿಲೆಬಸ್ ಯಾವುದೆಲ್ಲ ನೀವು ಬೇಗ ಕವರ್ ಮಾಡಬೇಕಾಗುತ್ತೆ, ಇದ್ರ ಬಗ್ಗೆ ಎಲ್ಲ ಡೀಟೇಲ್ಡ್ ಆಗಿ ನಾನು ಎಕ್ಸ್ಪ್ಲೈನ್ ಮಾಡ್ತೇನೆ. ನನಗೆ ಸ್ವಂತ ಅಗ್ರಿಕಲ್ಚರ್ ಅಲ್ಲಿ ಅನುಭವ ಇರೋದ್ರಿಂದ ಎಒ ಕ್ಲಾಸಸ್ ಆಗಲಿ, ವೆಟರ್ನರಿ ಪಶು ಇಲಾಖೆಯಲ್ಲಿ ಪಶು ವೈದ್ಯಾಧಿಕಾರಿಗಳ ತರಗತಿಗಳಾಗಲಿ, ಅವ್ರಿಗೆ ಗೈಡ್ ಮಾಡಿ ಅವ್ರಿಗೆ ಪ್ರಿಪ್ರೇಷನ್ ಮಾಡಿಸಿ ಒಂದು ಅನುಭವನ ನಾನು ನಿಮ್ ಜೊತೆ ಶೇರ್ ಮಾಡ್ಕೊಳಕ್ ಇಷ್ಟಪಡ್ತೇನೆ. ಮಾರ್ಕೆಟಿಂಗ್ ಸೂಪರ್ವೈಸರ್ ಅಲ್ಲೂ ಮಾರ್ಕೆಟಿಂಗ್ ಆಫೀಸರ್ ಏನು ಕೆಇಎದವ್ರು ಕಂಡಕ್ಟ್ ಮಾಡಿದ್ರು 3 ಮಂತ್ಸ್ ಬ್ಯಾಕ್, ಅದು ಕೂಡ ಇದ್ರ ಬಗ್ಗೆ ಎಲ್ಲ ಅನುಭವನ ನಾನು ನಿಮ್ ಜೊತೆ ಶೇರ್ ಮಾಡ್ಕೊಳಕ್ ಇಷ್ಟಪಡ್ತೇನೆ. ದಯವಿಟ್ಟು ಇದು ವಿಡಿಯೋ ತುಂಬಾ ಶಾರ್ಟ್ ಆಗಿರುತ್ತೆ, ಕೊನೆ ತನಕ ಓದಿ, ಕೊನೆ ತನಕ ಕೇಳಿ. ಮತ್ತೆ ನಿಮಗೆ ಕೋರ್ಸ್ ಇಂಟ್ರೆಸ್ಟೆಡ್ ಇದ್ದವರು ನಾವು ಕೋರ್ಸ್ ಕೂಡ ಲಾಂಚ್ ಮಾಡ್ತೀವಿ. ಸ್ಪೆಸಿಫಿಕ್ ಪೇಪರ್ ಮತ್ತೆ ಇದು ಜಿಕೆ ಸ್ಪೆಸಿಫಿಕ್ ಪೇಪರ್ ಬಂದು ಎಲ್ಲ ARS ಕ್ವಾಲಿಫೈಡ್ ಆಗಿರೋರು, ಸಬ್ಜೆಕ್ಟ್ ಸ್ಪೆಷಲೈಸ್ಡ್ ಇರೋರ ಕಡೆಯಿಂದನೇ ನಾವು ಲೈವ್ ಮತ್ತೆ ರೆಕಾರ್ಡೆಡ್ ಕ್ಲಾಸಸ್ ಕೂಡ ಮಾಡ್ತೀವಿ. ಅಗ್ರಿಕಲ್ಚರ್ ಆಫೀಸರ್ ಯಾವ ತರ ನಾವು ಮಾಡಿಸಿದ್ವಿ ಅದೇ ತರ ಇನ್ ಮುಂದೆ ಬರುವ ಒಂದು ದಿನಗಳಲ್ಲಿ ನಾವು ಆದಷ್ಟು ಬೇಗ ಕೋರ್ಸ್ ಕೂಡ ಲಾಂಚ್ ಮಾಡ್ತೀವಿ, ಮಟೀರಿಯಲ್ ಕೂಡ ಲಾಂಚ್ ಮಾಡ್ತೀವಿ. ತಾವು ಅದನ್ನ ಉಪಯೋಗಿಸ್ಕೊಂಡು ನಿಮ್ಮ ತಯಾರಿಯನ್ನ ಸ್ಟಾರ್ಟ್ ಮಾಡಿ ಅಂತ ನಾನು ಹೇಳ್ತೇನೆ. ಸೊ ಮೊದಲನೇದಾಗಿ ಇದು ಸಹಾಯಕ ತೋಟಗಾರಿಕೆ ಅಧಿಕಾರಿ ಅನ್ನೋ ಒಂದು ಹುದ್ದೆಗೆ 75 ಪೋಸ್ಟ್ ಇರುತ್ತೆ. ಸೊ ಇದು ಕೇವಲ ಕಲ್ಯಾಣ್ HK, ನಾನ್ HK, RPC ಅಂತ ಹೇಳ್ತೀವಿ, ರೆಸಿಡೆನ್ಷಿಯಲ್ ಪೇರೆಂಟ್ ಕಾರ್ಡರ್, ಅಂದ್ರೆ ಕಲ್ಯಾಣ ಕರ್ನಾಟಕ ಬಿಟ್ಟು 75 ಪೋಸ್ಟ್ ಇದಾವೆ. ಮತ್ತೆ ADH ಅಸಿಸ್ಟೆಂಟ್ ಸಹಾಯಕ ತೋಟಗಾರಿಕೆ ನಿರ್ದೇಶಕರು, ಅಸಿಸ್ಟೆಂಟ್ ಡೈರೆಕ್ಟರ್ ಆಫ್ ಹಾರ್ಟಿಕಲ್ಚರ್, ಇದರಲ್ಲಿ 5 ಪೋಸ್ಟ್ RPC ಮತ್ತೆ 5 HK ಕೊಟ್ಟಿರ್ತಾರೆ. ಟೋಟಲ್ 85 ಪೋಸ್ಟ್ ಆಡ್ ಮಾಡಿರ್ತಾರೆ. ಇದರಲ್ಲಿ ಒಳ್ಳೆ ಒಂದು ಗೋಲ್ಡನ್ ಆಪರ್ಚುನಿಟಿ. ಇದು ಗ್ರೂಪ್ ಎ ಆಗಿರುತ್ತೆ, ಇದು ಗ್ರೂಪ್ ಬಿ ಆಗಿರುತ್ತೆ. ಸೊ ಆಲ್ಮೋಸ್ಟ್ ನನಗೆ ಅನುಭವ ಇರೋ ಪ್ರಕಾರ ಗ್ರೂಪ್ ಬಿ ಅಂದ್ರೆ ನೀವು ಟೈರ್ 1 ಸಿಟೀಸ್ ಅಲ್ಲಿ ಲೈಕ್ ಬೆಂಗಳೂರು ಕಡೆ ಇದ್ರೆ ನಿಮಗೆ ಆಲ್ಮೋಸ್ಟ್ ಒಂದು 85,000 ಸ್ಯಾಲ್ರಿ ಬರುತ್ತೆ. ಸೊ HRA ಜಾಸ್ತಿ ಇರೋದ್ರಿಂದ ಟೈರ್ 2 ಟೈರ್ 3 ಅಲ್ಲಿ ನಿಮ್ ಪೋಸ್ಟಿಂಗ್ ಆಗಿದ್ರೆ ಅರೌಂಡ್ 75 ತನಕ ನಿಮ್ಮ ಸ್ಯಾಲ್ರಿ ಬರ್ಬೋದು ಗ್ರೂಪ್ ಬಿ ಸಹಾಯಕ AHOಗೆ, ಆಯ್ತಾ. ಸೊ ನಿಮಗೆ ಒಳ್ಳೆ ಟ್ರೈನಿಂಗ್ ಇರುತ್ತೆ. ATI ಅಲ್ಲಿ 1 ತಿಂಗಳು 1.5 40 ಡೇಸ್ ಟ್ರೈನಿಂಗ್ ಇರುತ್ತೆ. ಒಳ್ಳೆ ಪೋಸ್ಟ್, ವೆರಿ ಲ್ಯೂಕ್ರೇಟಿವ್ ಅಂಡ್ ವೆರಿ ಎಲೈಟ್ ಪೋಸ್ಟ್. ಓಕೆ, ಅಂಡ್ ಅಸಿಸ್ಟೆಂಟ್ ಡೈರೆಕ್ಟರ್ ಹಾರ್ಟಿಕಲ್ಚರ್ ಕೂಡ ಅಷ್ಟೇ, ಇದು ಗ್ರೂಪ್ ಎ ಪೋಸ್ಟ್ ಇರೋದ್ರಿಂದ ನಿಮಗೆ ಕ್ಲೋಸ್ ಟು 95,000 ಸ್ಯಾಲ್ರಿ ಇನ್ ಹ್ಯಾಂಡ್ ಸಿಗುತ್ತೆ. ಸಿಟೀಸ್ ಅಲ್ಲಿ ಟೈರ್ 1 ಪೋಸ್ಟೆಡ್ ಆಗಿದ್ರೆ. ಟೈರ್ 2 ಬಂದಾಗ ನಿಮ್ಗೆ ಅರೌಂಡ್ ಒಂದು 5 to 7,000 ಡಿಫರೆನ್ಸ್ ಇರುತ್ತೆ ಬಿಕಾಸ್ ಆಫ್ ದಿ HRA ಅಂಡ್ ದ ಕಾಸ್ಟ್ ಆಫ್ ಲಿವಿಂಗ್. ಇದಷ್ಟು ಸ್ಯಾಲ್ರಿ ಬಗ್ಗೆ ನಾನು ಹೇಳಕ್ ಇಷ್ಟಪಟ್ಟೆ. ಅಂಡ್ ಇಂಪಾರ್ಟೆಂಟ್ಲಿ ಏನಂದ್ರೆ ಕ್ವಾಲಿಫಿಕೇಶನ್ ಬಗ್ಗೆ ನಾವು ಡಿಸ್ಕಸ್ ಮಾಡಲೇಬೇಕು. ಯಾಕಂದ್ರೆ ಕ್ವಾಲಿಫಿಕೇಶನ್ ಇದರಲ್ಲಿ ನೋಡಿ, ICR ಅಕ್ರಿಡೇಷನ್ ಈಗೆಲ್ಲ ನಿಮ್ಗೆ ಗೊತ್ತಿರೋ ಹಾಗೆ, ಯಾರೆಲ್ಲ ICR ಅಕ್ರಿಡೇಷನ್ ಇಲ್ದಿರೋದಂತ ಲೈಕ್ UGC ಅಕ್ರಿಡೇಷನ್ ಕೂಡ AO ಇದು ಕೊಟ್ಟಿದ್ದಾರೆ. ಬಟ್ ಇದರಲ್ಲಿ ಆತರ ಇಲ್ಲ. ಓನ್ಲಿ ICR ಅಕ್ರಿಡೇಷನ್ ಇದ್ದ ಯೂನಿವರ್ಸಿಟಿ ಮಾತ್ರ ಕ್ಯಾಂಡಿಡೇಟ್ಸ್ ಅಪ್ಲೈ ಮಾಡ್ಬೋದು. ಅಂದ್ರೆ ಇವರೆಲ್ಲ ಗೌರ್ಮೆಂಟ್ ಯೂನಿವರ್ಸಿಟಿ, ಗೌರ್ಮೆಂಟ್ ಎಸ್ಟಾಬ್ಲಿಷ್ಡ್ ಲೀಗಲ್ ಯೂನಿವರ್ಸಿಟೀಸ್ ಅಂತಾನೆ ಹೇಳ್ಬೋದು. ಸೊ ನೋ ಪ್ರೈವೇಟ್ ಯೂನಿವರ್ಸಿಟೀಸ್ ಕಮ್ಸ್ ಫಾರ್ ದಿ ಎಲಿಜಿಬಿಲಿಟಿ ಆಫ್ ದಿಸ್ ಪೋಸ್ಟ್. ವೆರಿ ಇಂಪಾರ್ಟೆಂಟ್ಲಿ ಕೆಲವೊಂದಷ್ಟು ಹಾರ್ಟಿಕಲ್ಚರ್ ಪ್ರೈವೇಟ್ ಕಾಲೇಜಸ್ ಕೂಡ ಇದಾವೆ, ಬಟ್ ಇಲ್ಲಿ
ಪ್ರೈವೇಟ್ ಕಾಲೇಜಸ್ಗೆ ಅವಕಾಶ ಕೊಟ್ಟಿಲ್ಲ. ICAR ಮಾನ್ಯತೆ ಇದ್ರೆ ಮಾತ್ರ ಆ ಕಾಲೇಜ್ ವಿದ್ಯಾರ್ಥಿಗಳು ಅಪ್ಲೈ ಮಾಡ್ಲಿಕ್ಕೆ ಬರುತ್ತೆ. ಸೊ ಇದೊಂದು ಗಮನ ಇಟ್ಕೊಳ್ಳಿ. ಸೊ ನೀವು ಯಾರೆಲ್ಲ ಗ್ರಾಜುಯೇಷನ್ ಮುಗಿಸಿದ್ರ, ಈಗೆಲ್ಲ ಫೈನಲ್ ಇಯರ್ ಅಲ್ಲಿ, ಫೋರ್ತ್ ಇಯರ್ ಫೈನಲ್ ಇಯರ್ ಓದ್ತಿದ್ದೀನಿ, ಜುಲೈ ಅಲ್ಲಿ ನನ್ ಮುಗಿಯುತ್ತೆ ಅಂತ, ಸಾರಿ ಆಗಸ್ಟ್ ಸೆಪ್ಟೆಂಬರ್ ಅಥವಾ ಫೋರ್ತ್ ಇಯರ್ ಅಲ್ಲಿ ಇದ್ದೀನಿ, ಇನ್ನ ನೆಕ್ಸ್ಟ್ ಮಂತ್ ನನ್ನ ಡಿಗ್ರಿ ಮುಗಿಯುತ್ತಂದ್ರು ಅಂತವ್ರು ಹಾಕ್ಲಿಕ್ಕೆ ಬರಲ್ಲ. ಯಾಕಂದ್ರೆ ನಿಮ್ಮಲ್ಲಿ PDC ಇರಬೇಕು ಮತ್ತೆ ಡಿಗ್ರಿ ಸರ್ಟಿಫಿಕೇಟ್ ಇರಬೇಕು ನಿಮ್ಮಲ್ಲಿ. ಸೊ ದೆನ್ ಓನ್ಲಿ ಯು ಆರ್ ಎಲಿಜಿಬಲ್ ಟು ಅಪ್ಲೈ ಫಾರ್ ದಿಸ್ ಪೋಸ್ಟ್. ಸೊ ಇದಾದ್ಮೇಲೆ ನಿಮಗೆ ADH ಅಸಿಸ್ಟೆಂಟ್ ಡೈರೆಕ್ಟರ್ ಆಫ್ ಹಾರ್ಟಿಕಲ್ಚರ್ಗೆ ನಿಮಗೆ ಯು ಮಸ್ಟ್ ಬಿ ಎ ಹೋಲ್ಡರ್ ಆಫ್ BSc ಹಾರ್ಟಿಕಲ್ಚರ್ ಅಲ್ಲೇ ನೀವು ಗ್ರಾಜುಯೇಷನ್ ಆಗಿರ್ಬೇಕು. ಸೊ ನೀವು ಇನ್ ಕೇಸ್ ಏನಾದ್ರೂ ಅಗ್ರಿ ಮಾಡಿ ಮತ್ತೆ ಹಾರ್ಟಿಕಲ್ಚರ್ ಮಾಡಿದ್ರೆ ಈ ಒಂದು ಹುದ್ದೆಗೆ ಅರ್ಹರಾಗೋದಿಲ್ಲ. ಸೊ ಖಂಡಿತ ಇದೊಂದು ನೋಟ್ ಮಾಡ್ಕೊಳ್ಳಿ. ಇದು ಕೂಡ ನನಗೆ ಸಾಕಷ್ಟು ವಿದ್ಯಾರ್ಥಿಗಳು ಕೇಳ್ತಿದ್ರು, ಹಾಗಾಗಿ ಇಲ್ಲಿ ನಾನು ಇದನ್ನ ಸ್ಟ್ರೆಸ್ ಮಾಡಿ ಹೇಳ್ತಿದ್ದೇನೆ. ಯು ಮಸ್ಟ್ ಬಿ ಎ ಹೋಲ್ಡರ್ ಆಫ್ ಗ್ರಾಜುಯೇಟ್ ಇನ್ ಹಾರ್ಟಿಕಲ್ಚರ್ ವಿತ್ BSc ಇನ್ ಹಾರ್ಟಿಕಲ್ಚರ್ ಫ್ರಮ್ ಯೂನಿವರ್ಸಿಟಿ ಎಸ್ಟಾಬ್ಲಿಷ್ಡ್ ಬೈ ICAR. ಸೊ ನೀವು MSc ಇರ್ರೆಸ್ಪೆಕ್ಟಿವ್ ಆಫ್ ದ ಫೀಲ್ಡ್ ಅಲ್ಲಿ ಮಾಡಿದ್ರು ನೀವು ಎಲಿಜಿಬಲ್ ಆಗ್ತೀರಾ. ವೆಜಿಟೇಬಲ್ ಸೈನ್ಸ್ ಅಲ್ಲಿ ಮಾಡಿ ಅಥವಾ ಪ್ಲಾಂಟೇಶನ್ ಅಲ್ಲಿ ಮಾಡಿ, ಫ್ರೂಟ್ ಕ್ರಾಪ್ಸ್ ಅಲ್ಲಿ ಮಾಡಿ, ಯಾವುದೇ ಬ್ರಾಂಚ್ ಇರ್ರೆಸ್ಪೆಕ್ಟಿವ್ ಆಫ್ ದಿ ಬ್ರಾಂಚ್ ಯು ಆರ್ ಕನ್ಸಿಡರ್ಡ್ ಟು ಅಪ್ಲೈ ಫಾರ್ ದಿ ADH ಪೋಸ್ಟ್. ತುಂಬಾ ಒಳ್ಳೆ ಪೋಸ್ಟ್, ಗ್ರೂಪ್ ಎ ಗೆಸ್ಟೆಡ್ ಪೋಸ್ಟ್ ಆಗಿರುತ್ತೆ. ಸೊ ಯು ಹ್ಯಾವ್ ಲಾಟ್ ಆಫ್ ರೆಸ್ಪಾನ್ಸಿಬಿಲಿಟೀಸ್, ಪವರ್ಸ್ ಅಂಡ್ ವೆಹಿಕಲ್ಸ್, ಆಲ್ ಮೆನಿ ಸಾರ್ಟ್ಸ್ ಆಫ್ ಫೆಸಿಲಿಟೀಸ್ ಕೂಡ ನಿಮಗೆ ಇಲ್ಲಿ ಸಿಗುತ್ತೆ. ಸೊ ಇದ ನಂತರ ಇನ್ನೊಂದು ಮುಖ್ಯವಾದ ಅಂಶ ಈ ನೋಟಿಫಿಕೇಶನ್ ನಲ್ಲಿ ನೋಡಬಹುದು ನಾವು. ನೋಡಿ, ಅರ್ಜಿ ನೀವೇನಾದ್ರೂ ಕೊನೆ ದಿನಾಂಕ ಆದ್ಮೇಲೆ ಅಪ್ಲೈ ಮಾಡಿದ್ರೆ ಯು ಆರ್ ನಾಟ್ ಕನ್ಸಿಡರ್ಡ್ ಫಾರ್ ದಿ ಎಕ್ಸಾಮಿನೇಷನ್. ಯು ಆರ್ ನಾಟ್ ಅಲೋಡ್ ಟು ಎಂಟರ್ ಫಾರ್ ದಿ ಎಕ್ಸಾಮಿನೇಷನ್. ಕ್ಲಿಯರ್ ಆಗಿ ಹೇಳಿದ್ದಾರೆ. ಹಾಗಾಗಿ ಅರ್ಜಿ ಆಲ್ರೆಡಿ ಸ್ಟಾರ್ಟ್ ಆಗಿದೆ. 5ನೇ ತಾರೀಕು ನಿನ್ನೆಯಿಂದನೇ ಅರ್ಜಿ KA ಕಡೆಯಿಂದ ಬಿಟ್ಟಿದ್ದಾರೆ. ತುಂಬಾ ಕಡಿಮೆ ಟೈಮ್ ಕೊಟ್ಟಿರೋದ್ರಿಂದ ಕೇವಲ ನಮಗೆ 25 ದಿನ ಮಾತ್ರ ನಮಗೆ ಅರ್ಜಿ ಹಾಕುವ ಅವಕಾಶ ಕೊಟ್ಟಿದ್ದಾರೆ. ಹಾಗಾಗಿ ದಯವಿಟ್ಟು ಬೇಗ ಹಾಕೊಳ್ಳಿ. ಇನ್ನ ಎಕ್ಸ್ಟೆಂಡ್ ಮಾಡ್ತಾರೆ ಅಂತ ಕೊನೆ ಸಂದರ್ಭದಲ್ಲಿ ನೀವು ಅಪ್ಲೈ ಮಾಡೋದಾಗ್ಲಿ ಇಲ್ಲ ಮತ್ತೆ ಹಾಕೋದಾಗ್ಲಿ ಅಂತ ಒಂದು ಯಾವುದೇ ಒಂದು ನಿಮ್ಮಲ್ಲಿ ಭಾವನೆಗಳು ಉಂಟಾಗಬಾರ್ದು. ಈಗಲೇ ತಕ್ಷಣ ನೀವು, ಯಾಕಂದ್ರೆ ಕೆಲವೊಮ್ಮೆ ಲಾಸ್ಟ್ ಮೂಮೆಂಟ್ ಅಲ್ಲಿ ಎಲ್ಲರೂ ಅಪ್ಲೈ ಮಾಡುವಾಗ ಸರ್ವರ್ ಇಶ್ಯೂ ಬರುತ್ತೆ. ಹಾಗಾಗಿ ದಯವಿಟ್ಟು ನೀವು ಈಗಲೇ ಹಾಕೊಳ್ಳಿ. ಸೊ ಇದಕ್ಕೆ ಏಜ್ ರಿಲ್ಯಾಕ್ಸೇಷನ್ ಅಂತ ಏನ್ ಹೇಳ್ತೀವಲ್ಲ, ಸಾಮಾನ್ಯವಾಗಿ ಜನರಲ್ ಕ್ಯಾಂಡಿಡೇಟ್ಗೆ 40 ವರ್ಷ ಇರುತ್ತೆ. ಮತ್ತೆ OBC ಅಂದ್ರೆ 3A 3B 2A 2B ಇವರೆಲ್ಲ ಬರ್ತಾರೆ 43 ವರ್ಷ ಎಕ್ಸ್ಟೆಂಡ್ ಮಾಡಿದ್ದಾರೆ. ಸೊ SC ST ಮತ್ತೆ ಕ್ಯಾಟಗರಿ 1 ಬಂದವರಿಗೆ 45 ವರ್ಷ ಇದರಲ್ಲಿ ಎಲಿಜಿಬಿಲಿಟಿ ಕೊಟ್ಟಿರ್ತಾರೆ. ಇದಷ್ಟು ಈ ನೋಟಿಫಿಕೇಶನ್ ಅಲ್ಲಿ ಕೊಡುವ ಮಾಹಿತಿ. ಮೊದಲನೇದಾಗಿ ನಾನು ಹೇಳಿದೆ ಎಕ್ಸಾಮ್ ಯಾವಾಗಿರುತ್ತೆ, ಇದಕ್ಕೆ ಯಾವ ತರ ನೀವು ತಯಾರಿ ಮಾಡ್ಬೇಕು ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದನ್ನ ನಾನು ಈಗ ಹೇಳಕ್ಕೆ ಇಷ್ಟಪಡ್ತೇನೆ. ಇಲ್ಲಿ ನೋಡಿ, ನಿಮಗೆ ಅರ್ಜಿ ಹಾಕೋದಕ್ಕೆ ವೇಳಾಪಟ್ಟಿ ಕೂಡ ಕೊಟ್ಟಿರ್ತಾರೆ. 5ನೇ ತಾರೀಕು ಸ್ಟಾರ್ಟ್ ಆಗುತ್ತೆ. ಸೊ ಆಲ್ರೆಡಿ ನಿನ್ನೆಯಿಂದನೇ ಸ್ಟಾರ್ಟ್ ಆಗಿದೆ. ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಅಲ್ಲಿ ಕೊಡ್ತೇನೆ. ಲಿಂಕ್ ಕೊಡ್ತೇನೆ, ನೀವು ಹೋಗಿ ಅಲ್ಲಿಂದ ಅಪ್ಲೈ ಮಾಡ್ಬೋದು. ಸೊ ಅದಾದ್ಮೇಲೆ 30/8 ಅಂದ್ರೆ 25 ದಿನ, ಕೇವಲ 25 ದಿನ ಮಾತ್ರ ನಿಮ್ಗೆ ಅಪ್ಲಿಕೇಶನ್ ಹಾಕೋದಕ್ಕೆ ಅವಕಾಶ. 1 ದಿನ ಫೀಸ್ ಪೇ ಮಾಡ್ಲಿಕ್ಕೆ ಎಕ್ಸ್ಟ್ರಾ ಡೇ ಕೊಟ್ಟಿದ್ದಾರೆ. ಸೊ ನಿಮಗೆ 26 ದಿನಗಳಲ್ಲಿ ನೀವು ಅಪ್ಲಿಕೇಶನ್ ನ ಎಲ್ಲ ಪ್ರೋಸೆಸ್ ನ ಮುಗಿಸಿರ್ಬೇಕು. ಇಂಪಾರ್ಟೆಂಟ್ಲಿ, ಅಪ್ಲಿಕೇಶನ್ ಹಾಕಿದ್ಮೇಲೆ KA ಕಡೆಯಿಂದ ನೀವು ಹಾಲ್ ಟಿಕೆಟ್ ಡೌನ್ಲೋಡ್ ಮಾಡ್ಲಿಕ್ಕೆ ಪ್ರಾಬ್ಲಮ್ ಆಗುತ್ತೆ. ಹಾಗಾಗಿ ನಿಮ್ಮ ಅಪ್ಲಿಕೇಶನ್ ನಂಬರ್ ಬರೆದಿಟ್ಕೊಳ್ಳಿ, ಎಲ್ಲೋ ಒಂದು ಮೊಬೈಲ್ ಅಲ್ಲಿ ಸೇವ್ ಮಾಡ್ಕೊಳ್ಳಿ, ಅಥವಾ ನಿಮ್ಮ ಇಮೇಲ್ಗೆ ಡ್ರಾಫ್ಟ್ ಮಾಡ್ಕೊಳ್ಳಿ ಅಪ್ಲಿಕೇಶನ್ ನ. ದಯವಿಟ್ಟು ಸಾಕಷ್ಟು ವಿದ್ಯಾರ್ಥಿಗಳು ಇದನ್ನ ತುಂಬಾ ಫೇಸ್ ಮಾಡಿದ್ದಾರೆ. ಸೊ ಹಾಗಾಗಿ ನಿಮ್ಮ ಹಾಲ್ ಟಿಕೆಟ್ ಜನರೇಟ್ ಆಗಲ್ಲ. ಹಾಗಾಗಿ ನಾನು ಹೇಳ್ತಾ ಇದ್ದೇನೆ, ಅಪ್ಲಿಕೇಶನ್ ನ ನೀವು ಡೌನ್ಲೋಡ್ ಮಾಡಿಕೊಂಡು ನೀವು ನಿಮ್ಮ ಸೇಫ್ ಆಗಿ ಪ್ರಿಂಟ್ ತಗೊಂಡು ಇಟ್ಕೊಂಡ್ರು ಬೆಟರ್ ಅನ್ಸುತ್ತೆ. ಯಾಕಂದ್ರೆ ಅಪ್ಲಿಕೇಶನ್ ನಂಬರ್ ಬೇಕಾಗುತ್ತೆ. ಸೊ ಈವನ್ ನೀವು ಸಿಂಧುತ್ವ ಹೋಗುವಾಗ ನಿಮ್ ಡಾಕ್ಯುಮೆಂಟ್ಸ್ ಏನ್ ಸಬ್ಮಿಟ್ ಮಾಡಿದ್ರೆ ನಿಮ್ಮಲ್ಲಿ ಒಂದು ಪ್ರೂಫ್ ಇರುತ್ತೆ. ಹಾಗಾಗಿ ನೀವು ಅಪ್ಲಿಕೇಶನ್ ಹಾಕೊಂಡು ಅದನ್ನ ನೀವು ಜೋಪಾನಾಗಿ ಇಟ್ಕೊಳ್ಳಿ ಅಂತ ನಾನು ಹೇಳ್ತೇನೆ. ಸೊ ಇದಾದ್ಮೇಲೆ ಕನ್ನಡ ಭಾಷೆ, ಕಡ್ಡಾಯ ಕನ್ನಡ ಭಾಷೆ ಇರುತ್ತೆ, ತಮ್ಮೆಲ್ಲರಿಗೂ ಗೊತ್ತು. ಸೊ ಆಲ್ರೆಡಿ ಯಾರೆಲ್ಲ KA ಕಡೆಯಿಂದ ಪಾಸ್ ಮಾಡಿದಿರಾ, ಸೊ ಅವರೆಲ್ಲ ಬರೆಯೋ ಅವಶ್ಯಕತೆ ಇರಲ್ಲ. ಅಥವಾ KPSC ಕಡೆಯಿಂದ ನೀವು ಏನಾದ್ರೂ ಕಡ್ಡಾಯ ಕನ್ನಡ ಕ್ವಾಲಿಫೈ ಆಗಿದ್ರೆ ಅವ್ರು ಕೂಡ ಬರೆಯೋ ಅವಶ್ಯಕತೆ ಇರಲ್ಲ. ಅಥವಾ ನೀವು 10ನೇ ತರಗತಿಯಲ್ಲಿ SSLC ಅಲ್ಲಿ ಮೊದಲು ಫಸ್ಟ್ ಆರ್ ಸೆಕೆಂಡ್ ಲ್ಯಾಂಗ್ವೇಜ್ ಕನ್ನಡ ಲ್ಯಾಂಗ್ವೇಜ್ ತಗೊಂಡಿರ್ತೀರಾ, ಅವ್ರಿಗೂ ಕೂಡ
ಇದು ಎಕ್ಸೆಂಪ್ಷನ್ ಇರುತ್ತೆ. ಅಂದ್ರೆ ನೀವು ಬರೆಯೋ ಅವಶ್ಯಕತೆ ಇರಲ್ಲ. ಸೊ ಇದಷ್ಟು ಇವತ್ತಿನ ಒಂದು ವಿಡಿಯೋ ಒಂದು ಮೇನ್ ಪಾರ್ಟ್ ಆಗಿರುತ್ತೆ. ಈ 2ನೇ ಪಾರ್ಟ್ ಅಲ್ಲಿ ನಾನು ಏನ್ ಹೇಳ್ಬೇಕು ಅನ್ಕೊಂಡಿದ್ದೀನಿ, ಆಲ್ರೆಡಿ ನಿಮ್ಗೆ ಹೇಳಿದೆ. ಸೊ ಅಕ್ಟೋಬರ್ ತನಕ ನಮ್ಗೆ ಯಾವುದೇ ತರ ಡೇಟ್ಸ್ ಇಲ್ಲ ಅಂತ. ಸೊ ಅಕ್ಟೋಬರ್ ತನಕ ನಮ್ಗೆ ಯಾವುದೇ ಡೇಟ್ಸ್ ಇಲ್ಲ. ಈಗ ಆಗಸ್ಟ್ ಅಪ್ಲಿಕೇಶನ್ ಕ್ಲೋಸ್ ಆಗುತ್ತೆ. ಸೊ ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್ ಎಕ್ಸಾಮ್ ಅಂತೂ ಖಂಡಿತ ಇರಲ್ಲ. ನಮಗೆ ನವೆಂಬರ್ ಅಥವಾ ಡಿಸೆಂಬರ್ ಅಲ್ಲಿ ಖಂಡಿತ ಎಕ್ಸಾಮ್ಸ್ ಬರ್ಬೋದು. ಸೊ ನಿಮಗೆ 3 to 4 months ಅಲ್ಲಿ ಎಕ್ಸಾಮ್ಸ್ ಬರುತ್ತೆ. ಇದರಲ್ಲಿ ಯಾವುದೇ ತರ ಲೀಗಲ್ ಇಶ್ಯೂಸ್ ಇಲ್ಲ. ತುಂಬಾ ಕ್ಲಿಯರ್ ನೋಟಿಫಿಕೇಶನ್ ಇದೆ. ಸೊ ಡೈರೆಕ್ಟ್ಲಿ ಎಕ್ಸಾಮ್ ಆಗುತ್ತೆ. ಯಾವುದೇ ತರ ನಿಮಗೆ ಚಾಲೆಂಜಸ್ ಕೂಡ ಬರಲ್ಲ. ಟೈಮ್ ಲೈನ್ ಅಲ್ಲಿ ಪ್ರಿಪೇರ್ ಆಗಿ ನಮ್ಮ ಕಡೆಯಿಂದ ನಾವು ಮಟೀರಿಯಲ್ಸ್ ನ ಪ್ರೊವೈಡ್ ಮಾಡ್ತೀವಿ. ಆಲ್ರೆಡಿ ನಮ್ಮ ಟೀಮ್ ಜೊತೆ, ನಮ್ಮ ಫ್ಯಾಕಲ್ಟಿ ಜೊತೆ ನಾವು ವರ್ಕ್ ಮಾಡ್ತಿದ್ದೀವಿ. ಆದಷ್ಟು ಬೇಗ ನಾವು ಮಾರ್ಕೆಟ್ ಅಲ್ಲಿ ಒಂದು ಒಳ್ಳೆ ನಿಮಗೆ ಓದುವಂತ ಮಟೀರಿಯಲ್ ಕೂಡ ತರ್ತೀವಿ. ಸೊ ಅದನ್ನ ನೀವು ಓದಿ ಚೆನ್ನಾಗಿ ವಿದ್ಯಾಭ್ಯಾಸ ಮಾಡಿ ಕ್ಲಿಯರ್ ಮಾಡಿ ಅಂತ ನಮ್ಮ ಒಂದು ನಿಮ್ಮಲ್ಲಿ ಆಶೀರ್ವಾದ ಇರುತ್ತೆ. ಸೊ ಇದ್ರ ಹೊರತುಪಡಿಸಿ ನಿಮಗೆ AHO ಗ್ರೂಪ್ ಅಂತ ನಾವು ಆಲ್ರೆಡಿ ಮಾಡಿದ್ದೀವಿ. ಅದರಲ್ಲೂ ಅಗ್ರಿಕಲ್ಚರ್ ಗ್ರಾಜುಯೇಟ್ಸ್ ಆಗಿರ್ಬೋದು, ಸಾಕಷ್ಟು ಫಾರ್ಮ್ ಸೈನ್ಸ್ ಗ್ರಾಜುಯೇಟ್ಸ್ ಅದರಲ್ಲಿ ನಮ್ಮ ಜೊತೆ ಇದ್ದಾರೆ. ತಾವು ಕೂಡ ಅದರಲ್ಲಿ ಜಾಯಿನ್ ಆಗಿ ನಿಮ್ಗೆ ಏನೇ ಡಿಸ್ಕಷನ್, ಏನೇ ಡೌಟ್ಸ್ ಬಂದರೂ ಅಲ್ಲಿ ಡಿಸ್ಕಷನ್ ಮಾಡಿ ಅಂತ ನಾನು ಹೇಳ್ತೇನೆ. ಸೊ ಇಷ್ಟೆಲ್ಲ ನಾನು ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ. ದಯವಿಟ್ಟು ಇದನ್ನ ನಿಮ್ಮ ಫ್ರೆಂಡ್ ಸರ್ಕಲ್ ಅಲ್ಲಿ ಶೇರ್ ಮಾಡಿ. ಆದಷ್ಟು ಬೇಗ ನೀವು ತಯಾರಿ ಮಾಡಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಸೊ ಜೈ ಹಿಂದ್, ಜೈ ಕರ್ನಾಟಕ.